ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ನನ್ನ ಆವಿಷ್ಕಾರ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಸಾಗರದ ಹತ್ತಿರ ಇರುವಂಥ ಕೆಳದಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಕೆಳದಿಯಲ್ಲಿ ವಿಶೇಷವಾಗಿರುವಂಥ ಒಂದು ಪಚ್ಚೆಲಿಂಗ ದರ್ಶನವನ್ನು ಇವತ್ತು ನಾನು ನಿಮ್ಮೆಲ್ಲರಿಗೂ ಕೂಡ ಮಾಡಿಸ್ಲಿಕ್ಕೆ ಹೊರಟಿದ್ದೀನಿ. ಹಾಗಾದರೆ ಈ ಪಚ್ಚೆಲಿಂಗದ ವಿಶೇಷತೆ ಆದರೂ ಏನು, ಇಲ್ಲಿ ಪಚ್ಚೆಲಿಂಗವನ್ನು ಎಷ್ಟು ವರ್ಷದಿಂದ ದರ್ಶನಕ್ಕೆ ಇಡಲಾಗ್ತಾ ಇದೆ, ಯಾವಾಗ ದರ್ಶನಕ್ಕೆ ಇಡ್ತಾರೆ, ಹಾಗಾದರೆ ವರ್ಷದಲ್ಲಿ ಒಂದೇ ಬಾರಿ ಈ ಪಚ್ಚೆಲಿಂಗು ದರ್ಶನವನ್ನು ಮಾಡೋದಕ್ಕೆ ಕಾರಣವಾದರೂ ಏನು, ಹಾಗಾದರೆ ಇದರ ಹಿಸ್ಟ್ರಿ ಆದರೂ ಏನು ಅನ್ನೋ ಎಲ್ಲ ಇಂಚಿಂಚು ಮಾಹಿತಿಯನ್ನು ಇವತ್ತು ನಿಮ್ಮ ಮುಂದೆ ಇಡಲಿದ್ದೇನೆ. ನಮಸ್ಕಾರ ಮೇಘರಾಜ್ ಅವರೇ. ಈಗ ಪಚ್ಚೆಲಿಂಗ ದರ್ಶನ ಈ ಪ್ರತಿ ವಿಜಯದಶಮಿಗೂ ಕೂಡ ಇಲ್ಲಿ ಇಟ್ಟು ಸುಮಾರು ಸಾವಿರಾರು ಜನ ಇದು ದರ್ಶನ ಮಾಡುವಂಥದ್ದು ಒಂದು ಸೌಭಾಗ್ಯವನ್ನು ದೊರಕೊಟ್ಟಿದ್ದೀರ. ಆದರೆ ಮಧ್ಯದಲ್ಲಿ ಇದು ನಿಂತೋಯಿತು, ಆಮೇಲೆ ನಿಮ್ಮ ಎಲ್ಲ ಹೋರಾಟದ ಫಲವಾಗಿ ಇದು ಬಂತು. ಸ್ವಲ್ಪ ಇದರ ಇತಿಹಾಸವನ್ನು ದಯಮಾಡಿ ತಿಳಿಸಬೇಕು ಅಂತ ನಮ್ಮ ಪ್ರೇಕ್ಷಕರಿಗೆ. ಸುಮಾರು 600 ವರ್ಷದ ಹಳೆಯ ಇತಿಹಾಸದ ಕೆಳದಿಯ ವಂಶಸ್ಥರು ಕೊಟ್ಟಿರ್ತಕ್ಕಂಥ ಬೆಲೆ ಕಟ್ಟಲಿಕ್ಕೆ ಅಸಾಧ್ಯವಾದಂತಹ ಒಂದು ಅಪೂರ್ವ ಅಮೂಲ್ಯವಾದಂತಹ ಲಿಂಗು ಪಚ್ಚೆಲಿಂಗು. ಹಿಂದಿನ ಪೂಜ್ಯ ಶ್ರೀಗಳು ಅವರ ನಂತರದಲ್ಲಿ ಡಾಕ್ಟರ್ ಮಹೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ ಪಟ್ಟಾಭಿಷೇಕ ಶ್ರೀಮಠಕ್ಕೆ ಆದ ಮೇಲೆ ಪಚ್ಚೆಲಿಂಗು ಎಲ್ಲಿದೆ ಅಂತಕ್ಕಂಥ ಪ್ರಶ್ನಾರ್ಥಕ ಸಾರ್ವಜನಿಕರಲ್ಲಿ ಪೂಜ್ಯ ಗುರುಗಳಾದ ಡಾಕ್ಟರ್ ಮಹೇಶ್ವರ ಶಿವಾಚಾರ್ಯ ಸ್ವಾಮಿಗಳಲ್ಲಿ ಮೂಡಿತ್ತು. ಆನಂತರ ಆ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ BS ಯಡಿಯೂರಪ್ಪನವರು, ಇಲ್ಲಿ ಸಂಸದರಾದಂಥ BY ರಾಘವೇಂದ್ರ ಅವರು, ಆಗ ಶಾಸಕರಾಗಿದ್ದಂಥ ಹಲಪ್ನವರು, ಇವರೆಲ್ಲರ ಸಹಕಾರದಿಂದ ಪಚ್ಚೆಲಿಂಗು ಎಲ್ಲಿದೆ ಅನ್ನೋದನ್ನು ರಾಜ್ಯ ಮಟ್ಟದ ಅಧಿಕಾರಿಗಳ ಸಹಕಾರದಿಂದ ಶೋಧ ಮಾಡಲಿಕ್ಕೆ ಆಯಿತು. ಆನಂತರದಲ್ಲಿ ಅದನ್ನು ಶೋಧಿಸಿ ಸಾರ್ವಜನಿಕರಿಗೆ 23 ವರ್ಷಗಳ ನಂತರದಲ್ಲಿ ಪ್ರಥಮ ಬಾರಿಗೆ ಡಾಕ್ಟರ್ ಮಹೇಶ್ವರ ಶಿವಾಚಾರ್ಯ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಪ್ರದರ್ಶನಕ್ಕೆ ಇಡ್ತಕ್ಕಂಥ ಸೌಭಾಗ್ಯ ನಮ್ಮೆಲ್ಲರ ಪಾಲಿಗೆ ಬಂತು. ಆನಂತರದಲ್ಲಿ ನಿರಂತರವಾಗಿ ಪ್ರತಿ ವರ್ಷ ವಿಜಯದಶಮಿ ದಿನ ಪಚ್ಚಲಿಂಗವನ್ನು ಸಾರ್ವಜನಿಕರ ದರ್ಶನಕ್ಕೋಸ್ಕರ ಇಡ್ತಕ್ಕಂಥ ಪರಿಪಾಠ, ಬಂದ ಭಕ್ತಾದಿಗಳಿಗೆ ಅನ್ನಪ್ರಸಾದದ ವಿನಿಯೋಗ ಇದು ನಡೆದು ಬರ್ತಾ ಇದೆ. ಇವತ್ತು ಕೂಡ ಪೂಜ್ಯ ಗುರುಗಳ ಮಾರ್ಗದರ್ಶನದಲ್ಲಿ ಸ್ಥಳೀಯವಾಗಿ ಗ್ರಾಮಸ್ಥರ ಎಲ್ಲರ ಸಹಕಾರದಿಂದ, ಕಾರ್ಯಕರ್ತರ ಸಹಕಾರದಿಂದ ವೈಭವದ ರಾಜಬೀದಿ ಉತ್ಸವದ ಜೊತೆಗೆ ಪಚ್ಚಲಿಂಗವನ್ನು ವಿಧಿ ವಿಧಾನಗಳನ್ನು ಅನುಸರಿಸಿ ನಿಯಮಾನುಸಾರವಾಗಿ DC ಮತ್ತು AC ತಹಸೀಲ್ದಾರ್ ಅವರ ಸಹಕಾರದಿಂದ ಪ್ರದರ್ಶನಕ್ಕಿಟ್ಟಿದ್ವಿ. ಬೆಳಿಗ್ಗೆ ಸುಮಾರು 150ಕ್ಕೂ ಹೆಚ್ಚು ಕಾರುಗಳಲ್ಲಿ ಭಕ್ತರು ಪ್ರದರ್ಶನವನ್ನು ಪಚ್ಚಲಿಂಗು ಇಡಲಿಕ್ಕೋಸ್ಕರ ವಾಹನದ ಮೆರವಣಿಗೆಯಲ್ಲಿ ಕರೆತಂದರು. ಸುಮಾರು 6,000ಕ್ಕಿಂತ ಹೆಚ್ಚು ಜನ ಇಲ್ಲಿವರೆಗೆ ವೀಕ್ಷಣೆಯನ್ನು ಮಾಡಿ ತೆರಳಿದ್ದಾರೆ. 6 ಗಂಟೆಗೆ ಅದರ ಸಮಯ ಮುಗಿಯುತ್ತೆ. ನಂತರದಲ್ಲಿ ಮತ್ತೆ ಕಾನೂನುಬದ್ಧವಾಗಿ ಅದನ್ನು ಟ್ರೆಸರಿನಲ್ಲಿಟ್ಟು ಶಿವಮೊಗ್ಗಕ್ಕೆ ಕಳಿಸ್ತಕ್ಕಂಥ ಕಾರ್ಯ ಆಗುತ್ತೆ. ಎಲ್ಲ ಭಕ್ತರಿಗೆ ಪಚ್ಚಲಿಂಗು ದರ್ಶನ ಪಡೆದ್ರೆ ವ್ಯಾಪಾರ, ಉದ್ಯೋಗ, ಆರೋಗ್ಯದಲ್ಲಿ ಸುಧಾರಣೆ ಆಗತ್ತೆ, ಉಳಿತಾಗತ್ತೆ ಅನ್ನೋದು ಪ್ರತೀತಿ. ಅದನ್ನೇ ಪ್ರವಚನದಲ್ಲೂ ಕೂಡ ಪೂಜ್ಯ ಗುರುಗಳು ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅದು ವಾಸ್ತವ ಕೂಡ. ಯಾರ್ಯಾರು ಪಚ್ಚಲಿಂಗವನ್ನು ದರ್ಶನ ಮಾಡಿದ್ದಾರೆ ಅವರೆಲ್ಲರ ವ್ಯವಹಾರದಲ್ಲಿ ವೃದ್ಧಿ ಆಗ್ತಾ ಇದೆ, ಆರೋಗ್ಯದಲ್ಲಿ ಸುಧಾರಣೆ ಆಗ್ತಾ ಇದೆ. ಈ ನಂಬಿಕೆ ಈ ಪ್ರಾಂತ್ಯದ ಜನರಲ್ಲಿದೆ. ಅತ್ಯಂತ ವೈಭವದ ಮೆರವಣಿಗೆ, ಪ್ರದರ್ಶನ ಇದು ನಡೆದಿದೆ. ಭಕ್ತರೆಲ್ಲರೂ ಸೇರಿ ಪೂಜ್ಯ ಸ್ವಾಮೀಜಿಗಳ ಆಶೀರ್ವಾದದಿಂದ ಅನ್ನ ಸಂತರ್ಪಣೆಯನ್ನು ಇಟ್ಟಿದ್ದರು. ಎಲ್ಲರೂ ಕೂಡ ಪ್ರಸಾದವನ್ನು ಸ್ವೀಕರಿಸಿ ಸಂತುಷ್ಟವಾಗಿ ತೆರಳಿದ್ದಾರೆ. ಪ್ರತಿ ವರ್ಷವೂ ಇದನ್ನು ನಾವೆಲ್ಲರೂ ಜನರ ಹಬ್ಬವಾಗಿ ಆಚರಿಸೋಣ, ನಿಮ್ಮೆಲ್ಲರ ಸಹಕಾರ ಇರಲಿ ಅಂತೇಳಿ ವಿನಂತಿ ಮಾಡ್ತೇನೆ. ಅವಕಾಶಕ್ಕೆ ಧನ್ಯವಾದ. ಡಿ ಮೇಘರಾಜು, ನಿಕಟಪೂರ್ವ BJP ಜಿಲ್ಲಾಧ್ಯಕ್ಷರು, ಮತ್ತು ಈ ಪಚ್ಚೆ ಲಿಂಗವನ್ನು ತರಲಿಕ್ಕೆ, ಇಲ್ಲಿ ಇಡಲಿಕ್ಕೆ ಮತ್ತು ಸಾರ್ವಜನಿಕರ ದರ್ಶನಕ್ಕೆ, ಭಕ್ತಾದಿಗಳ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಬನ್ನಿ ಪಚ್ಚಲಿಂಗುನ ಇತಿಹಾಸ ಮತ್ತು ಅದನ್ನು ದರ್ಶನದಿಂದ ದೊರಕತಕ್ಕಂಥ ಸೌಭಾಗ್ಯದ ಬಗ್ಗೆ ಏನು ಅಂತೇಳಿ ಕೇಳ್ತಾ ಇದ್ದಾರೆ. ದಯಮಾಡಿ ತಾವು ಮಾತಾಡಬೇಕು. ನಮಸ್ತೆ. ಕೆಳದಿ ಸಂಸ್ಥಾನ ರಾಜಗುರು ಶ್ರೀಮಠದ ಐತಿಹಾಸಿಕ ಪರಂಪರೆ
ಈ ಪರಂಪರೆಯೊಳಗೆ ಕೆಳದಿ ಚೆನ್ನಮ್ಮ ಈ ಮಠಕ್ಕೆ ಬಹಳ ಅಮೂಲ್ಯವಾಗತಕ್ಕಂಥ ಪಚ್ಚೆಲಿಂಗ ಎಂಬತಕ್ಕಂಥ ಒಂದು ಲಿಂಗ ಕೊಟ್ಟಿನತಲ ಈ ಮಠದ ಕೀರ್ತಿಯನ್ನು ಬೆಳಗಿಸಿದ್ದಾರೆ. ಪಚ್ಚೆ ಇದರ ಅರ್ಥ ಅದು ಒಂದು ನವಗ್ರಹದೊಳಗೆ ಅದು ಒಂದು ಬುಧಗ್ರಹದ ಒಂದು ಸಂಕೇತ. ಆ ಒಂದು ಪಚ್ಚೆಲಿಂಗ ದರ್ಶನದಿಂದ ಬುದ್ಧಿ ಅದು ವೃದ್ಧಿಸ್ತೈತಿ, ಜ್ಞಾನ ವೃದ್ಧಿ ಆಗ್ತೈತಿ. ಜೊತೆಗೆ ಮನೆಯಲ್ಲಿರ್ತಕ್ಕಂಥ ನೋವು ಅವೆಲ್ಲ ದುಃಖ ಇವೆಲ್ಲ ನಿವಾರಣೆ ಆಗ್ತೈತಿ. ಸದಾಕಾಲ ಮನುಷ್ಯನೊಳಗೆ ಶಾಂತಿ ಸಮಾಧಾನ ಸುಖ ಸಿಗಬೇಕಂದ್ರೆ ಆ ಪಚ್ಚೆಲಿಂಗ ದರ್ಶನ ವರ್ಷಕ್ಕೊಮ್ಮೆ ಆದರೂ ಮಾಡಬೇಕು. ಆ ರೀತಿಯೊಳಗೆ ಅದು ಈ ಭಾಗದೊಳಗೆ ಅಷ್ಟು ಅಮೂಲ್ಯವಾಗಿರ್ತಕ್ಕಂಥ ಸಂಪತ್ತು ಯಾರು ಕೊಟ್ಟಿಲ್ಲ. ಇದು ಕೇವಲ ಕೆಳದಿ ರಾಜಗುರು ಸಂಸ್ಥಾನ ಮಠದಲ್ಲಿ ಮಾತ್ರ ಇರಲಿಕ್ಕೆ ಸಾಧ್ಯದು. ನೈಸರ್ಗಿಕವಾಗಿ ನಿರ್ಮಾಣಗೊಂಡಿರ್ತಕ್ಕಂಥ ಪಚ್ಚೆಲಿಂಗ ಇದು ಕೆತ್ತನೆಯಿಂದ ಮಾಡಿದಂಥ ಪಚ್ಚೆಲಿಂಗ ಅಲ್ಲ. ಸಮುದ್ರದ ತಳದಲ್ಲಿರ್ತಕ್ಕಂಥದ್ದೇನತ್ತಲ್ಲ ಅದು ವಿಶೇಷವಾಗಿ ಚೆನ್ನಮ್ಮಗೆ ಸಂಸ್ಥಾನಕ್ಕೆ ದೊರೆತಂಥ ಅಮೂಲ್ಯವಾಗಿರ್ತಕ್ಕಂಥ ಸಂಪತ್ತು. ಈ ಮಠದ ಕೀರ್ತಿ ವೈಭವ ಬೆಳಗಬೇಕಂತಂದ್ರೆ ಅದರ ಒಂದು ಪಚ್ಚೆಲಿಂಗು ಸ್ಥಾಪನೆಯಾಗಬೇಕು. ಜೊತೆಗೆ ಈ ಮಠಕ್ಕೆ ನಡೆದಂಥ ಎಲ್ಲ ಸದ್ಭಕ್ತರು ಆ ಪಚ್ಚೆಲಿಂಗ ದರ್ಶನ ಪಡೆದ್ರೆ ಅವರ ಜೀವನದೊಳಗೆ ಏನಂತಲ್ಲ ಅಮೂಲ್ಯವಾಗಿರ್ತಕ್ಕಂಥ ಒಂದು ಶಾಂತಿಯನ್ನು ಪಡೆಯಲಿಕ್ಕೆ ಸಾಧ್ಯ ಐತಿ. ಇದು ಪಚ್ಚೆಲಿಂಗದ ಒಂದು ಮಹತ್ವ. ಒಂದು ಎರಡು ಮಾತು. ಪೂಜ್ಯ ಶಿರಕೋಳದ ಶ್ರೀಗಳು ಮನಮುಟ್ಟೋ ಹಾಗೆ ಪಚ್ಚೆಲಿಂಗು ದರ್ಶನದ ಮಹತ್ವವನ್ನು ತಿಳಿಸಿದ್ದಾರೆ. ಅದೇ ರೀತಿ ಭಕ್ತರ ಮನೆಗೆ, ನೊಂದ ಮನೆಗೆ, ಊರೂರಿಗೆ ತಮ್ಮ ಪಾದವನ್ನು ಬೆಳೆಸಿರ್ತಕ್ಕಂಥ ಬಳಸಗೋಡಿನ ಪೂಜ್ಯ ಶ್ರೀಗಳು ಎರಡು ಮಾತನಾಡಬೇಕು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತಾರೆ. ಹಲವು ಮಾತೇನು ನೀನೊಲಿದು ಪಾದವನ್ನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು ಅನ್ನುವ ಹಾಗೆ ನಮ್ಮ ದಿವ್ಯ ಪರಂಪರೆಯ ಈ ಭವ್ಯ ನಾಡನ್ನು ಭಾರತ ನಾಡಿನಲ್ಲಿ ನಮ್ಮಲ್ಲಿ ಅದರಲ್ಲೂ ವಿಶೇಷವಾಗಿ ಎಷ್ಟೊಂದು ಸಂಸ್ಕಾರಗಳಿದ್ದಾವೆ. ಹಾಗೆ ನಮ್ಮ ಕೆಳದಿ ಮಠದ ಸಂಸ್ಕಾರಗಳಲ್ಲಿ ಅದರಲ್ಲೂ ವಿಶೇಷವಾಗಿ ನಾವು ವರ್ಷಕ್ಕೊಮ್ಮೆ ಪಚ್ಚಲಿಂಗು ದರ್ಶನವನ್ನು ಪಡೆಯತಕ್ಕಂಥದ್ದು ಬಹಳ ವಿಶೇಷವಾಗಿದೆ. ಅದೇ ದರ್ಶನದಿಂದನೇ ಎಷ್ಟೋ ಕಾಯಿಲೆಗಳು ಕೂಡ ನಿವಾರಣೆ ಆಗುವಂಥ ಶಕ್ತಿ ಆ ಪಚ್ಚಲಿಂಗು ಒಳಗಡೆ ಇದೆ. ಯಾಕಂದರೆ ನಾವು ವೈಜ್ಞಾನಿಕತೆಯಿಂದ ನೋಡಿದಾಗ ಎಷ್ಟೋ ಸಂಸ್ಕಾರ ಅಡಿಯಲ್ಲಿ ನಾವು ನೋಡಿದಾಗ ಉದಾಹರಣೆ ಎತ್ತಿನ ಬಂಡಿಗೆ ನಿಂಬೆಹಣ್ಣನ್ನು ಇಡ್ತಿದ್ವಿ, ಅದಕ್ಕೂ ಒಂದು ವಿಶೇಷವಾದಂತಹ ವೈಜ್ಞಾನಿಕ ಸತ್ಯ ಇದೆ. ಆದರೆ ಅದನ್ನು ಧರ್ಮ ಅಂತ ಹೆಸರಿಟ್ಟರು. ಹಾಗೆ ನಮ್ಮ ಏನು ಪಚ್ಚೆಲಿಂಗು ಇದೆಯಲ್ಲ ಇದನ್ನು ಕೂಡ ದರ್ಶನದಿಂದ ನಾನಾ ರೋಗಗಳು ವಿಮುಕ್ತಿ ಆಗ್ತವೆ. ಹಾಗಾಗಿ ಅದನ್ನು ಕೂಡ ಧರ್ಮದ ಸಂಸ್ಕಾರದಲ್ಲಿ ಅಡಿಯಾಗಿಟ್ಟಿದ್ದಾರೆ. ಹಾಗಾಗಿ ನಾವು ಅದರಲ್ಲೂ ವಿಶೇಷವಾಗಿ ದಶಮಿಯ ದಿನ ನಾವು ದರ್ಶನ ಮಾಡ್ತಕ್ಕಂಥದ್ದು ಬಹಳ ಭಾಗ್ಯಶಾಲಿಯಾಗಿ ಅವರಿಗೆ ನೋಡಿದಂಥವರಿಗೆ ಎಲ್ಲರಿಗೂ ಕೂಡ ಏನು ದರ್ಶನ ಪಡೆದಂಥವರಿಗೆ ಪುಷ್ಟಿಕರವಾಗಿ ದೈಹಿಕವಾಗಿ ಮಾನಸಿಕವಾಗಿ ಎಲ್ಲದ ಕಡೆಗೂ ಶಕ್ತಿಯನ್ನು ಕೊಡುವಂಥದ್ದು ಬಹಳ ವಿಶೇಷವಾಗಿರುವಂಥದ್ದು ಈ ಶ್ರೀ ಕ್ಷೇತ್ರ ಏನು ಕೆಳದಿ ಮಹಾಸಂಸ್ಥಾನ ಮಠದಲ್ಲಿ ಅದು ಪ್ರತಿ ವರ್ಷವೂ ಕೂಡ ನಡೀತಾ ಬರ್ತಾ ಇದೆ. ಇತ್ತೀಚೆಗೆ ಅದು ಎಲ್ಲರೂ ಕೂಡ ದರ್ಶನವನ್ನು ಪಡೆದುಕೊಂಡು ಪುನೀತರಾಗಿ ವಿಶ್ವಕ್ಕೆ ಧರ್ಮದಿಂದ ವಿಶ್ವಕ್ಕೆ ಒಂದೇ श्रीमद जगदर पंचाचार महाराज के, श्रीमद जगदर पंचाचार महाराज के, मानव धर्म के, मानव धर्म के, धर्मದಿಂದಲೇ ವಿಶ್ವಕ್ಕೆ, धर्मದಿಂದಲೇ ವಿಶ್ವಕ್ಕೆ, श्री श्री रेवण सिद्धेश्वर महाराज के, श्री श्री रेवण सिद्धेश्वर महाराज के, श्री श्री चौड़ेश्वरी माता के, श्री श्री चौड़ेश्वरी माता के, श्री श्री डॉक्टर महेश्वर शिवा ಚಾನಲ್ ಮಾಡ್ತಾರೆ. ಇವರು ಮಾಧ್ಯಮದಲ್ಲಿ ಕೆಲಸ ಮಾಡ್ತಾರೆ, ಟಿವಿ ಚಾನಲಲ್ಲಿ. ನಮ್ಮ ಸಾಗರದವರೇ ಸ್ವಾಮಿ ಅವರ
ಸಾಂಬ ಜೈ ನಮಃ ಪಾರ್ವತಿ ಪತಿಯಾರ ಜಗದ್ಗುರು ಪಂಚೋಚಾರ್ ಮಹಾರಾಜ್ಗೆ ಜಗದ್ಗುರು. ಸರ್, ಬೆಳಗ್ಗಿಂದ ಎಷ್ಟು ಸಾವಿರ ಜನ ಬಂದೋಗಿರ್ಬೋದು ಅಂದಾಜು? ಸುಮಾರೊಂದು 6,000 8 ಸಾವಿರ ಜನ ಬಂದು ಹೋಗಿದ್ದಾರೆ. ಎಷ್ಟು ಗಂಟೆಗೆ ಶುರು ಆಗಿತ್ತು ಸರ್? ಬೆಳಗ್ಗೆ 6:30 ಸ್ಟಾರ್ಟ್. 6:30ಗೆ ಸ್ಟಾರ್ಟ್ ಆಗಿತ್ತು. 6:30 ಕ್ಲೋಸ್ ಆಗುತ್ತೆ. ಇನ್ನು ಮುಂದೆ ಅದು ತಾಲೂಕು ಟ್ರೆಜರಿಗೆ ಹೋಗುತ್ತೆ. ತಾಲೂಕು ಟ್ರೆಜರಲ್ಲಿ ಇವತ್ತು ಸೆಕ್ಯೂರ್ಡ್ ಆಗಿರುತ್ತೆ. ನಾಳೆ ಬೆಳಗ್ಗೆ ಅದನ್ನು ಜಿಲ್ಲಾ ಟ್ರೆಜರಿಗೆ ಸಶಸ್ತ್ರ ಪಡೆ ಬೆಂಗಾವಲೊಂದಿಗೆ ಅದನ್ನು ಪಂಚಲಿಂಗ ದೇವರನ್ನು ಕಳಿಸ್ಕೊಂಡು ಅದರ ತಾಲೂಕು ಆಡಳಿತದ ಜವಾಬ್ದಾರಿ ಪೊಲೀಸ್. ಥ್ಯಾಂಕ್ ಯು ಸರ್. ಸರ್, ನಿಮ್ಮ ಹೆಸರು? ಮಹಾಬಲೇಶ್ವರ ಸಾಗರ ರೂರಲ್ ಇನ್ಸ್ಪೆಕ್ಟರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಈ ಪಚ್ಚೆಲಿಂಗುವಿನ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಈಗ MS ಗೌಡ್ರು ಇದ್ದಾರೆ. ಫೇಮಸ್ ಅಡ್ವೊಕೇಟ್ ಕೂಡ ಆಗಿದ್ದಾರೆ ಇವರು. ಸರ್, ಈ ಪಚ್ಚೆಲಿಂಗುವಿನ ಬಗ್ಗೆ ನೀವು ನಮಗೆ ತಿಳಿಸ್ಕೊಡ್ಬೋದಾ? ಇದರ ಇತಿಹಾಸ? ಈ ಪಚ್ಚೆಲಿಂಗು ಇದು ಕೆಳದಿ ಅರಸುಮಂತಂದ ಒಂದು ಆಸ್ತಿ. ಇದನ್ನು ಸುಮಾರು 1630ನೇ ಇಸ್ವಿ ಸುಮಾರು ಕೆಳದಿ ಅರಸು ಇದನ್ನು ಈ ಮಠಕ್ಕೆ ದಾನವಾಗಿ ಕೊಡ್ತಾರೆ. ಕೆಳದಿ ಮಠ ರಾಜಗುರು ಮಠ ಅಂತೇಳಿ ಕೆಳದಿ ಅರಸರು ಈ ಧಾರ್ಮಿಕ ವಿಚಾರಗಳಲ್ಲಿ ಅವರ ಉಪದೇಶಕ್ಕೋಸ್ಕರ ಪ್ರತಿಯೊಂದಕ್ಕೂ ಈ ಕೆಳದಿ ಮಠವನ್ನು ಬೆಳೆಸಿದ್ರು. ಅದಕ್ಕೆ ರಾಜಗುರು ಹಿರೇಮಠ ಅನ್ನೋ ಹೆಸರು ಕೂಡ ಅದೇ ಕಾರಣಕ್ಕಾಗೇ ಇದೆ. ಅದು ಅವರು ಕೊಟ್ಟಿರೋಂಥ ಈ ಆಭರಣ ಏನಿದೆಯಲ್ಲ ಪಚ್ಚದ ಲಿಂಗು, ಅಲ್ಲಿಂದ ಇಲ್ಲಿವರೆಗೂ ಸತತವಾಗಿ ನಮ್ಮಲ್ಲಿ ಇವರು ಈಗಿಂತ ಡಾಕ್ಟರ್ ಮಹೇಶ್ವರ ಶಿವಾಚಾರ್ಯ ಸ್ವಾಮಿಗಳು 20ನೇವರು, ಅಲ್ಲಿಂದ ಈವರೆಗೂ ಅದನ್ನು ಕಾಪಾಡ್ಕೊಂಡು ನಾವು ಪ್ರತಿ ವರ್ಷ ಈ ದಶಮಿಯ ದಿನದಂದು ಅದನ್ನು ಜನರ ದರ್ಶನಕ್ಕೆ ಇಟ್ಟಿರ್ತೇವೆ. ಪ್ರತಿ ವರ್ಷ ಒಂದೇ ದಿವಸ ಕೊಡೋದು. ಸರ್, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ಬೋದಾ ನಮಗೆ? ಇದರ ದರ್ಶನದಿಂದ ಮನುಷ್ಯನ ಎಷ್ಟೋ ಅನಾನುಕೂಲಗಳು ಅಥವಾ ಇಂಥದ್ದೆಲ್ಲ ವಾಸಿ ಆಗುತ್ತೆ, ಅವನು ಒಳ್ಳೆ ರೀತಿಯಲ್ಲಿ ಆತನ ಬದುಕು ಸಾಗಿಸ್ಬೋದು ಅನ್ನೋ ಒಂದು ಪ್ರತೀತಿ ಇದೆ. ಆ ನಂಬಿಕೆಯಿಂದ ಇವು ಪ್ರತಿ ವರ್ಷ ಎಲ್ಲ ಜಾತಿ ಭೇದ ಮರೆತು ಎಲ್ಲರೂ ಬಂದು ಇದನ್ನು ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಈ ನವರತ್ನಗಳಲ್ಲಿ ಪಚ್ಚು ಕೂಡ ಒಂದು ನವರತ್ನದ ಒಂದು ರತ್ನ ಇದು. ಇದನ್ನು ರಾಜರು ಒಟ್ಟಿನಲ್ಲಿ ನಮಗೆ ಈಗ ಸಿಗ್ತಾ ಇರೋ ಇತಿಹಾಸದ ಪ್ರಕಾರ ಒಟ್ಟು 2 ಲಿಂಗಗಳನ್ನು ಅವ್ರು ಮಾಡಿಸಿದ್ರು ಕೆಳದಿ ಅರಸು. ಒಂದನ್ನು ಕೆಳದಿ ಮಠ ಕೊಟ್ಟಿದ್ದಾರೆ, ಇನ್ನೊಂದನ್ನು ಎಲ್ಲಿ ಕೊಟ್ಟಿದ್ದಾರೆ ಅಂತ ನಮ್ಗೆ ಇವತ್ತಿಗೂ ಪತ್ತೆ ಆಗ್ತಾ ಇಲ್ಲ. ಟೋಟಲಿ 2 ರೆಡಿ ಇತ್ತು ಅನ್ನೋದು ನಮ್ಗೆ. 2 ಲಿಂಗಗಳು ಒಟ್ಟು. ಇನ್ನೊಂದನ್ನ ಯಾವ ರಾಜರಿಗೆ ಅಥವಾ ಯಾವ ಮಠಕ್ಕೆ ಕೊಟ್ಟಿದ್ದಾರೋ ನಮ್ಗೆ ಅದು ಗೊತ್ತಾಗ್ತಾ ಇಲ್ಲ. ಕೆಳದಿ ಮಠಕ್ಕೆ ಕೊಟ್ಟಿರೋದು ಮಾತ್ರ ಇವತ್ತಿಗೂ ನಮ್ಮ ಹತ್ರ ಇದೆ. 2018 ತನಕ ಅದು ಕಳೆದ 22 ವರ್ಷ ಇರಲಿಲ್ಲ. ಅಲ್ಲೇನಾಯ್ತು, ಹಿರಿಯ ಸ್ವಾಮಿಗಳು ತೀರ್ಕೊಂಡ್ರು. ಜೊತೆಗೆ ಅವಾಗ ಒಂದು ಮಠಕ್ಕೊಂದು ಯಾರು ಸ್ವಾಮಿಗಳಾಗಬೇಕು ಅನ್ನೋದ್ರ ಬಗ್ಗೆ ಒಂದು ವ್ಯಾಜ್ಯ ಬಂತು. ಅವಾಗ ಭಕ್ತರೆಲ್ಲ ಸೇರಿ ಡಾಕ್ಟರ್ ಮಹೇಶ್ವರ ಶಿವಾಚಾರ್ಯನ ಸ್ವಾಮಿಗಳಾಗಿ ಸ್ವೀಕರಿಸಿದ್ರು. ಈ ಅವಧಿಯಲ್ಲಿ ಹಿರಿಯ ಸ್ವಾಮಿಗಳಿಂದ ತಾನು ಅಧಿಕಾರ ಹೊಂದವನು ಅಂತ ಮೃತ್ಯುಂಜಯ ಸ್ವಾಮಿ ಅನ್ನೋ ವ್ಯಾಜ್ಯ ಹಾಕಿದ. ಹಾಗಾಗಿ ಅದು ಅಲ್ಲಿಗೆ ಸ್ಟಾಪ್ ಇತ್ತು. ತರುವಾಯ ನಾವು ಮುಖ್ಯಮಂತ್ರಿಗಳಿಗೆ ಭಿನ್ನ ಮಾಡ್ಕೊಂಡ ಮೇರೆಗೆ ಅದನ್ನು ಶಿವಮೊಗ್ಗದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಅದರ ಸೇಫ್ ಲಾಕರ್ನಲ್ಲಿ ಇಟ್ಟಿದ್ದೇವೆ. ವರ್ಷಕ್ಕೆ 1 ಸಾರಿ ಮಾತ್ರ ನಾವು ಅದನ್ನು ಸಾಗರಕ್ಕೆ ತಂದು ಭಕ್ತರ ದರ್ಶನಕ್ಕೆ ಇಟ್ಟು ಮತ್ತು ಅದನ್ನು ಅವಧೇ ನನ್ನ ಸಾಯಂಕಾಲ ನಾವು ಅದನ್ನು ಪುನಃ ಶಿವಮೊಗ್ಗ ಟ್ರೆಜರಿಗೆ ಇರ್ತೇವೆ. ಬೆಳಗ್ಗೆಯಿಂದ ಸಂಜೆ ತನಕ ಇರುತ್ತೆ ಅಷ್ಟೇ. ಈಗ 2018ರಿಂದ ಇದುವರೆಗೂ ಕೂಡ ಮತ್ತೆ ನಿರಂತರವಾಗಿ ಮಾಡ್ಕೊಂಡ್ ಬಂದಿದ್ದಾರೆ. ಆದ್ರೆ ಇನ್ನೊಂದು ಲಿಂಗ ಅದು ಎಲ್ಲಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಇತಿಹಾಸದಲ್ಲಿ ನೋಡಿದಾಗ 2 ಲಿಂಗಗಳನ್ನು ಮಾಡಿದ್ರು. ಒಂದನ್ನು ಕೆಳದಿ ಮಠಕ್ಕೆ ಕೊಟ್ಟು ಅಂತ ನಮ್ಗೆ ಸಿಗುತ್ತೆ, ಇನ್ನೊಂದನ್ನು ಯಾರಿಗೆ ಕೊಟ್ಟರು ನಮ್ಗೆ ಇವತ್ತಿಗೂ ನಮ್ಗೆ ಇದರ ಬೆಲೆ ಸರಿ ಸುಮಾರು ಈಗಿನ ಕಾಲದಲ್ಲಿ ಇಂಟರ್ನ್ಯಾಷನಲ್ ಮಾರ್ಕೆಟ್ ಬೆಲೆ ಸುಮಾರು 150ರಿಂದ 200 ಕೋಟಿ ರೂಪಾಯಿ ಆಗ್ಬೋದು ಅಂತ. 150ರಿಂದ 200 ಕೋಟಿ ರೂಪಾಯಿ ಇರ್ಬೋದು ಅಂತ ನೋಡಿ. ಇದೆಯಲ್ಲ, ಇಷ್ಟೇ ದೊಡ್ಡ ನಿಮ್ಗೊಂದು ಪಚ್ಚದ ಹರಳಬೇಕು ಅಂತ ಸುಮಾರು 3,000 ರೂಪಾಯಿ ಕೊಡ್ಬೇಕು. ಹೌದು. ಆ ಗಾತ್ರ ನೋಡಿದಾಗ ಇದರ ಪ್ರಮಾಣಕ್ಕಿಂತ ಎಷ್ಟೇ ದೊಡ್ಡದಿದ್ರು ಆ ಸೈಜಿಗೆ ಆ ಬೆಲೆ ಅದು. ಅಂದ್ರೆ ಆಗಿನ ಕಾಲದಲ್ಲಿ ಎಷ್ಟಾಗಿರ್ಬೋದು, ಅವಾಗಿಂದ ಎಷ್ಟುಕೊಂಡ್ರು ಏನು ನಮ್ಗೆ ಅದೇ. ನಮಸ್ಕಾರ ಕೆಳದಿ ವೆಂಕಟೇಶ್ ಜೋಯಿಸ್ರೆ. ನಮ್ಮ ಜೊತೆ ಇವತ್ತು ಇರತಕ್ಕಂಥ ಅವರು ಈ ನಾಡಿನ ಅತ್ಯಂತ ಪ್ರಸಿದ್ಧ ಮತ್ತು ಇತಿಹಾಸ ಸಂಶೋಧಕರಾಗಿರ್ತಕ್ಕಂಥ ಡಾಕ್ಟರ್ ಕೆಳದಿ ಗುಂಡಾ ಜೋಯಿಸ್ರವರ ಮಗ ಡಾಕ್ಟರ್ ಕೆಳದಿ ವೆಂಕಟೇಶ್ ಜೋಯಿಸ್ ಅಂತೇಳಿ. ನಮ್ಮ ವೀಕ್ಷಕರಿಗೆ ಕೆಳದಿಯಲ್ಲಿ ಏನು ವಿಜಯದಶಮಿ ಬೆಳಗಿಂದ ಸಂಜೆ ತನಕ ಒಂದು ಭಕ್ತಾದಿಗಳಿಗೆ ದರ್ಶನಕ್ಕೋಸ್ಕರ ಇರ್ತಕ್ಕಂಥ ಪಚ್ಚೆ ಲಿಂಗು ಬಗ್ಗೆ ಸ್ವಲ್ಪ ಇತಿಹಾಸ ಸಂಶೋಧಕರಾಗಿರ್ತಕ್ಕಂಥ ತಾವು ತಿಳಿಸ್ಕೊಡ್ಬೇಕು ಅಂತ ನಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಕೆಳದಿ ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. 1499ರಿಂದ 1763ರವರೆಗೆ ಸುಮಾರು 263 ವರ್ಷಗಳ ಕಾಲ ಇವತ್ತಿನ ಕರ್ನಾಟಕದ 13 ಜಿಲ್ಲೆಗಳ ಆಡಳಿತವನ್ನು ನಡೆಸಿರುವಂತಹ ಒಂದು ಸಾಮ್ರಾಜ್ಯ.
ಕಾಸರಗೋಡಿನ ತಲಚೇರಿಯವರೆಗೆ ಇವರ ಸಾಮ್ರಾಜ್ಯ ಇತ್ತು. ಈ ಕಡೆ ತುಮಕೂರಿನ ಹತ್ರ ಶಿರಾವರೆಗೆ ಇವರ ಸಾಮ್ರಾಜ್ಯ ಇತ್ತು. ಆ ನಂತರ ಹರಪನಹಳ್ಳಿಯವರೆಗೆ ಮತ್ತು ಇದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅಲ್ಲಿ ಕೂಡ ಅವರ ಆಡಳಿತಕ್ಕೆ ಒಳಪಟ್ಟಿತ್ತು. ಹಾಸನ ಜಿಲ್ಲೆಯ ಕೆಲಭಾಗ ಒಳಪಟ್ಟಿತ್ತು. ಹೀಗೆ ಇವತ್ತಿನ ಕರ್ನಾಟಕದ 13 ಜಿಲ್ಲೆಗಳನ್ನು ಆಡಳಿತ ನಡೆಸಿದರು. ಇದರೊಳಗೆ ಕೆಳದಿ ಆಡಳಿತದಲ್ಲಿ 4 ಜನ ಅತಿ ಪ್ರಮುಖರಾಗಿ ನಮಗೆ ಕಂಡು ಬರ್ತಾರೆ. ಹಿರಿಯ ವೆಂಕಟಪ್ಪ ನಾಯಕನ ಕಾಲದಲ್ಲಿ ಕೂಡ ನಾವು ಈ ಕೊಲ್ಲೂರು ಅಥವಾ ಸುಬ್ರಹ್ಮಣ್ಯ ಅಥವಾ ಉಡುಪಿ ಈ ಎಲ್ಲ ದೇವಾಲಯಗಳು ಮಠ ಮಾನ್ಯಗಳು ಕೂಡ ದಾನದತ್ತಿಗಳನ್ನು ಪಡೆದಿರುವಂತಹದ್ದು ನಾವು ಕಂಡುಬರುತ್ತೆ. ನಂತರ ದೊಡ್ಡ ಸಂಕಣ್ಣ ನಾಯಕ, ಅವನು ಕಾಶಿಯಲ್ಲಿ ಜಂಗಮವಾಡಿ ಮಠ ಅಂತ ಹೇಳಿ ಸ್ಥಾಪನೆಯನ್ನು ಮಾಡಿ, ಆ ನಂತರ ನಿಮಗೆ ಬದರಿಗೆ ಕೇದಾರಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಅಲ್ಲಿ ಜೋಶಿ ಮಠ ಅಂತ ಅದರ ಹತ್ತಿರ ಕೂಡ ಒಂದು ಜಂಗಮವಾಡಿ ಮಠವನ್ನು ಸ್ಥಾಪನೆ ಮಾಡಿ, ಹೀಗೆ ಬೇರೆ ಹೊರ ರಾಜ್ಯದಲ್ಲಿ ಹಲವು ಕಡೆಯಲ್ಲಿ ಅವನು ಮಠ ಮಾನ್ಯಗಳನ್ನು ಸ್ಥಾಪನೆ ಮಾಡಿರೋದಂತ ಗಮನಿಸ್ಬೋದು. ಶಿವಪ್ಪ ನಾಯಕ ಎಲ್ಲರಿಗೂ ಗೊತ್ತಿರುವಂತಹದ್ದು. ಇವತ್ತು ರೆವಿನ್ಯೂ ಸಿಸ್ಟಮನ್ನು ಮೊದಲ ಬಾರಿಗೆ ಒಂದು ವ್ಯವಸ್ಥಿತವಾಗಿ ಭೂಮಿಯನ್ನು 5 ಭಾಗ ಮಾಡಿ ಸರ್ಕಾರದಿಂದ ಬೀಜವನ್ನು ಕೊಟ್ಟು ಬೆಳೆಯನ್ನು ಬೆಳೆಸಿ ಅದರ ಆಧಾರದಲ್ಲಿ ಅವನು ಟ್ಯಾಕ್ಸನ್ನು ಫಿಕ್ಸ್ ಮಾಡುವಂತಹ ಕೆಲಸ ಮಾಡಿದವನು. ಅದರ ನಂತರ ಆಡಳಿತಕ್ಕೆ ಬಂದವಳು ಕೆಳದಿ ರಾಣಿ ಚೆನ್ನಮ್ಮ ಭಾರತೀಯ ಇತಿಹಾಸದಲ್ಲಿ ಒಬ್ಬ ಮಹಿಳೆ 25 ವರ್ಷ 6 ತಿಂಗಳು 20 ದಿವಸ ಆಡಳಿತ ನಡೆಸಿದಂತಹ ಒಬ್ಬ ಶ್ರೇಷ್ಠ ಮಹಿಳೆ. ಆ ಮಹಿಳೆ ಆಡಳಿತಕ್ಕೆ ಬಂದ ಮೇಲೆ ಸಾಕಷ್ಟು ಬದಲಾವಣೆಯನ್ನು ಮಾಡಿರುವಂತಹದ್ದನ್ನು ಕೂಡ ನಾವು ಗಮನಿಸ್ಬೋದು. ಜೊತೆಗೆ ಅವಳು ಶಿವಾಜಿಯ ಮಗ ರಾಜಾರಾಮನಿಗೆ ರಕ್ಷಣೆ ಕೊಡೋದ್ರ ಮೂಲಕ ಔರಂಗಜೇಬನಂತಹ ಒಬ್ಬ ಮೊಘಲ್ ಸಾಮ್ರಾಟನನ್ನು ವಿರೋಧ ಮಾಡಿರೋದನ್ನು ಕೂಡ ನಾವು ಗಮನಿಸ್ಬೋದು. ಆ ಚೆನ್ನಮ್ಮಾಜಿ 1672ರಿಂದ 94ರವರೆಗೆ ಅವಳು ಆಡಳಿತ ನಡೆಸ್ತಾಳೆ. ನಾವು ಕೆಳದಿಯ ಮಠಕ್ಕೂ ಮತ್ತು ಕೆಳದಿಗೂ ಸಂಬಂಧವನ್ನು ನಾವು ಹುಡುಕ್ತಾ ಹೋದಾಗ 1506ರಿಂದ ನಮಗೆ ಕೆಳದಿಯ ಮಠ ಮತ್ತು ಕೆಳದಿಯ ಇತಿಹಾಸಕ್ಕೆ ಒಂದು ಲಿಂಕ್ ಸಿಗುವಂತಹದ್ದನ್ನು ಗಮನಿಸ್ಬೋದು. ಕೆಳದಿಯ ಮೊದಲ ಅರಮನೆ ಕೆಳದಿಪುರದ ಅರಮನೆ ಅಂತ ಹೇಳಿ ಕರೆಯಲ್ಪಡುತ್ತೆ. ಇವತ್ತು ಕೂಡ ನಾವು ಕೆಳದಿಯ ರಾಮೇಶ್ವರ ದೇವಸ್ಥಾನದ ಹಿಂಭಾಗದಲ್ಲಿ ಕೆಳದಿಪುರಕ್ಕೆ ಹೋಗುವ ಮಾರ್ಗದಲ್ಲಿ ಅವಶೇಷಗಳನ್ನು ಇರುವಂತಹದ್ದನ್ನು ಎಲಿಜಬೆತ್ ಅನ್ನೋರು ಅವ್ರನ್ನ ಸಂಶೋಧನೆ ಮಾಡಿ ಹೊರಗಡೆಗೆ ತಗೊಂಬಂದರು. ಆ ಕೆಳದಿಪುರದ ಅರಮನೆಯಿಂದ ಕೆಲವೇ ಕೂಗಳತಿಯ ದೂರದಲ್ಲಿ ಒಂದು ಮಠದ ಅವಶೇಷ ನಮಗೆ ಕಂಡುಬರುತ್ತೆ. ಅದು ಕೆಳದಿಯ ಮೊದಲ ಒಂದು ರಾಜಗುರು ಹಿರೇಮಠ ಅಂತ. ಈ ರಾಜಗುರು ಹಿರೇಮಠ ಅವತ್ತಿನಿಂದ ಅಂದರೆ 1506ರಿಂದ ಇವರಿಗೆ ಕೆಳದಿಯ ಅರಸರಿಗೆ ಒಂದು ಮಾರ್ಗದರ್ಶನವನ್ನು ಮಾಡುವಂತಹ ಕೆಲಸವನ್ನು ಮಾಡ್ತಾಯಿದ್ರು. ಆ ನಂತರದಲ್ಲಿ ಅವರು ಈ ಗದ್ದೆ ಮನೆ ಅನ್ನುವಂತಹ ಕಡೆಗೆ ತಮ್ಮ ಮಠವನ್ನು ಬದಲಾಯಿಸ್ತಾರೆ. ಬದಲಾಯಿಸಿ ಇವಾಗ ನಾವು ಕಾಣ್ತಾ ಇರುವಂತಹ ರಾಜಗುರು ಹಿರೇಮಠ 1633ರಿಂದ ಬಂದಿರುವಂಥದ್ದು. ಈಗ ನಾವು ಕಾಣಿಸ್ತಾ ಇರುವಂಥದ್ದು ಅಂದರೆ 1506ರಿಂದ ಇಲ್ಲಿಯವರೆಗೆ ನಾವು 1633ರವರೆಗೆ 2-3 ಕಡೆಗೆ ಅದು ಬದಲಾಗಿ ಇಲ್ಲಿಗೆ ಬಂದಿದೆ. ಈ ಕೆಳದಿ ಚೆನ್ನಮ್ಮ ಕೊಲ್ಲೂರಿನ ಮೂಕಾಂಬಿಕೆಗೆ ಒಂದು ಪಚ್ಚೆಯನ್ನು ಕೊಡ್ತಾಳು ಅವಳು. ಅದು ಪಚ್ಚೆ ಅವತ್ತು 1962ನೇ ಇಸ್ವಿನಲ್ಲಿ 72 ಲಕ್ಷ ರೂಪಾಯಿ ಬೆಲೆ ಬಾಳುತ್ತೆ ಅಂತ ಹೇಳಿ ಅದನ್ನು ಮೌಲ್ಯವನ್ನು ಕಟ್ಟಿದ್ರು. ಅದೇ ವೇಳೆಯಲ್ಲಿ ಅವಳು ಕೆಳದಿಯ ರಾಜಗುರು ಹಿರೇಮಠಕ್ಕೆ ಕೂಡ ಒಂದು ಪಚ್ಚೆ ಲಿಂಗವನ್ನು ಮಾಡಿಸಿಕೊಡ್ತಾಳೆ. ಇತ್ತೀಚೆಗೆ ನಾವು ಆ ಚೆನ್ನಮ್ಮಾಜಿಯ ಗಂಡ ಹಿರಿಯ ಸೋಮಶೇಖರ ನಾಯಕ ಅಂತ. ಆ ಹಿರಿಯ ಸೋಮಶೇಖರ ನಾಯಕನ ಕಾಲದಲ್ಲಿ ಕೆಳದಿಯಲ್ಲಿ ನಾಲಕ್ಕಿ ಉತ್ಸವ ಅಂತ ಹೇಳಿ ಒಂದು ಉತ್ಸವವನ್ನು ಆಚರಣೆ ಮಾಡ್ತಾರೆ. ಆ ನಾಲಕ್ಕಿ ಉತ್ಸವವನ್ನು ಆಚರಣೆ ಮಾಡಿ ಆ ನಂತರ ಅಲ್ಲಿ ಒಂದು ಅತಿರುದ್ರ ಯಾಗವನ್ನು ಮಾಡ್ತಾರೆ. ಆ ಅತಿರುದ್ರ ಯಾಗ ನಾಲಕ್ಕಿ ಉತ್ಸವವನ್ನು ಮಾಡುವಂತಹ ಸಂದರ್ಭದಲ್ಲಿ ಆ ಚೆನ್ನಮ್ಮಾಜಿ ಆ ಎಲ್ಲ ಹಿರಿಯರಿಗೆ ಹಿಂದಿನವರಿಗೆಲ್ಲರಿಗೂ ತಮ್ಮ ಕುಟುಂಬದವರೆಲ್ಲರಿಗೂ ಸಿಗಲಿ ಮೋಕ್ಷ ಸಿಗಲಿ ಅನ್ನುವಂತಹ ಕಾರಣದಿಂದಾಗಿ ಒಂದು ಪಚ್ಚೆ ಲಿಂಗವನ್ನು ಅವಳು ರಾಜಗುರು ಹಿರೇಮಠಕ್ಕೆ ಕೊಡ್ತಾಳೆ. ಆ ನಂತರದಲ್ಲಿ ಅಲ್ಲಿ ಪ್ರತಿ ವರ್ಷ ವಿಜಯದಶಮಿ ದಿವಸ ಅದನ್ನು ಪೂಜೆಗೆ ಇಡುವಂತಹ ಸಂಪ್ರದಾಯ ಬೆಳೆದು ಬಂದಿತ್ತು. ನಂತರದಲ್ಲಿ ಯಾವುದೋ ಹಲವು ಕಾರಣಗಳಿಂದಾಗಿ
ಕಳೆದ ಒಂದು 15-20 ವರ್ಷಗಳ ಕಾಲ ಅದು ಪಚ್ಚಲಿಂಗಕ್ಕೆ ಪೂಜೆ, ಅದು ಪಚ್ಚಲಿಂಗವನ್ನು ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿರಲಿಲ್ಲ. ಈಗ ಪುನಃ ಕಳೆದ ಒಂದು 4-5 ವರ್ಷದಿಂದ ಮತ್ತೊಮ್ಮೆ ಅದು ಪಚ್ಚಲಿಂಗವನ್ನು ಪ್ರದರ್ಶನಕ್ಕೆ ಇಡೋದ್ರ ಮೂಲಕ ಅದರ ದರ್ಶನವನ್ನು ಭಕ್ತಾದಿಗಳಿಗೆ ವ್ಯವಸ್ಥೆ ಮಾಡುವಂತಹ ವ್ಯವಸ್ಥೆಯನ್ನು ಅಲ್ಲಿ ಮಠ ಮಾಡಿದೆ. ಆ ಪರಂಪರೆಯಲ್ಲಿ ಅಂದರೆ ಸೋಮಶೇಖರ ನಾಯಕ, ಕೆಳದಿ ಚೆನ್ನಮ್ಮಾಜಿಯಿಂದ ಪ್ರಾರಂಭಿಸಿ ಇಲ್ಲಿಯವರೆಗೂ ಕೂಡ ಆ ಪಚ್ಚಲಿಂಗ ತನ್ನ ಅಸ್ತಿತ್ವವನ್ನು ಉಳಿದುಕೊಂಡು ಬಂದು ಭಕ್ತಾದಿಗಳ ಒಂದು ಇದನ್ನು ಭಕ್ತಾದಿಗಳಿಗೆಲ್ಲ ಎಲ್ಲ ರೀತಿಯ ತೊಂದರೆಯನ್ನು ಬಗೆಹರಿಸುವಂತಹ ಕೆಲಸವನ್ನು ಮಾಡ್ತಾ ಇರುವಂತಹದ್ದನ್ನು ನಾವು ಗಮನಿಸ್ಬೋದು. ಈಗ ಮತ್ತೆ ಅಂದರೆ ಟ್ರೆಷರಿಗೆ ಅದನ್ನು ತಗೊಂಡೋಗಿ ಇಡ್ತಾರೆ. ಬೆಳಗ್ಗಿಂದ ಸಂಜೆ ತನಕ ಮಾತ್ರ ಇರುತ್ತೆ, ಮತ್ತೆ ಟ್ರೆಷರಿಗೆ ತಗೊಂಡೋಗಿ ಇಡೋದು. ಅಂದರೆ ವರ್ಷದಲ್ಲಿ ಒಂದೇ ದಿವಸ ಮಾತ್ರ ಅದಕ್ಕೆ ಅವಕಾಶ ಮಾಡಿಕೊಡೋದಲ್ವಾ? ಹಿಂದೆ ರಾಜಗುರು ಹಿರೇಮಠದಲ್ಲೇ ಇತ್ತು ಅದು. ಅಂದ್ರೆ ಪ್ರತಿದಿನ ನೋಡ್ಲಿಕ್ಕೆ ಸಿಗ್ತಾ ಇತ್ತು. ಇರಬಹುದು. ಅದ ನಂತರದಲ್ಲಿ ಅದರ ಮೌಲ್ಯ ಜಾಸ್ತಿ ಆಗಿರೋದ್ರಿಂದ ಇವತ್ತು ಅದಕ್ಕೆ 1.5-2 ಕೋಟಿ ರೂಪಾಯಿ ಬೆಲೆ ಬಾಳುತ್ತೆ. ಅದಕ್ಕೆ ಅಲ್ಲ 100 ಮೇಲಿದೆ ಅಂತ ಇದ್ರೂ ಇರ್ಬೋದು. ಯಾಕೆಂದ್ರೆ ಒಂದು ಸಣ್ಣ ಪಚ್ಚೆಗೆ 65 ಲಕ್ಷ ಇರಬೇಕಾದ್ರೆ ಇದಕ್ಕೆ ಒಂದು 100 ಕೋಟಿ ರೂಪಾಯಿ ಇರೋ ಸಾಧ್ಯತೆಗಳನ್ನು ಇರಬಹುದು. ಅಷ್ಟು ಮೌಲ್ಯ ಇರುವಂತಹದ್ದನ್ನ ಇಲ್ಲಿ ರಕ್ಷಣೆ ಮಾಡೋದಕ್ಕೆ ಅಸಾಧ್ಯ ಅನ್ನುವಂತಹ ಕಾರಣದಿಂದಾಗಿ ಅದನ್ನು ಟ್ರೆಜರಿ ಅದು ನೋಡಿದ್ರಲ್ಲ. ಪ್ರತಿ ವರ್ಷ ವಿಜಯದಶಮಿಯ ದಿನ ಈ ಒಂದು ಕೆಳದಿಯಲ್ಲಿ ಪಚ್ಚೆಲಿಂಗ ದರ್ಶನವನ್ನು ನಾವೆಲ್ಲರೂ ಕೂಡ ಪಡ್ಕೊಳ್ಬಹುದು. ನೀವು ಸಾಗರದ ಹತ್ತಿರದಲ್ಲಿದ್ದರೆ ಅಥವಾ ನೋಡಬೇಕು ಅಂತ ಇದ್ದರೆ ದೂರದಿಂದ ಬರಬಹುದು. ಇಲ್ಲಿ ಪಚ್ಚೆಲಿಂಗ ದರ್ಶನವನ್ನು ಪಡ್ಕೊಂಡು ನಿಮ್ಮ ಮನಸ್ಸಿನಲ್ಲಿ ಇರುವಂಥ ಇಚ್ಛೆಯನ್ನು ಆ ದೇವರಲ್ಲಿ ಒಪ್ಪಿಸಿ ಅದನ್ನು ಸಹಕರಿಸುವಂತೆ ಕೇಳ್ಕೊಳ್ಬಹುದು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ನನ್ನ ಆವಿಷ್ಕಾರ ಚಾನಲ್ನ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೂ ಈ ವಿಡಿಯೋನ ಎಲ್ಲರ ಜೊತೆ ಶೇರ್ ಮಾಡ್ಕೊಳ್ಳಿ. ಯಾಕೆಂದರೆ ಈ ಒಂದು ಪಚ್ಚೆಲಿಂಗು ಇರೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗಬೇಕು. ಸೊ ಪ್ರತಿ ವರ್ಷ ಎಲ್ಲರೂ ಕೂಡ ವಿಜಯದಶಮಿಯಂದು ಈ ಒಂದು ದರ್ಶನವನ್ನು ಪಡೆದುಕೊಳ್ಳೋಣ.